ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಸಾಜರ್ ಕಾಜು ಮಶ್ರೂಮು. ಇದು ಫಸ್ಟ್ ಟೈಮ್ ನಾನು ಗ್ರೋ ಮಾಡಿರೋದು. ಲಾಸ್ಟ್ ವೀಡಿಯೋಗಳಲ್ಲೇ ಹೇಳಿದ್ದೆ ನಾನು ಸಾಜರ್ ಕಾಜು ಮಶ್ರೂಮ್ ಸ್ಪಾನ್ ಸಹ ಹಾಕಿದ್ದೀನಿ, ಬೆಡ್ಡಿಂಗ್ ಮಾಡಿದ್ದೀನಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅಂತ. ಇದು ನಾರ್ಮಲ್ ಆಯಿಸ್ಟರ್ ಮಶ್ರೂಮ್, ಗ್ರೇ ಮಶ್ರೂಮು. ಅದ್ರ ಜೊತೆ ನಾನು ಸಾಜರ್ ಕಾಜು ಮಶ್ರೂಮ್ ಸಹ ಫಸ್ಟ್ ಬ್ಯಾಚು ಟ್ರೈ ಮಾಡಿದ್ದೀನಿ. ಅಂದರೆ ಏನಕ್ಕೆ ಅಂದರೆ ಬರುತ್ತಾ ಬರಲ್ಲ ಅಂತ ಗೊತ್ತಿಲ್ಲ ಅಲ್ಲ, ಸೊ ಟ್ರೈ ಅಂತೂ ಒಂದ್ಸಲಿ ಮಾಡಿದೆ. ಇದು ಸಾಜರ್ ಕಾಜು ಬೆಡ್ಡೆ. ನಾನು ಅಬ್ಸರ್ವ್ ಮಾಡಿದ್ದೆ ಏನಂದರೆ, ಈ ಸಾಜರ್ ಕಾಜು ಬೆಡ್ಗಳಲ್ಲಿ ಮೈಸೀಲಿಯಮ್ ಅಷ್ಟಾಗಿ ಬಂದಿಲ್ಲ. ನಾನು ಮಾಡಿರೋದ್ರಲ್ಲಿ ಬೇರೆ ಮಾಡಿರೋರಿಗೆ ಬಂದಿದೆಯೋ ಏನೋ ಗೊತ್ತಿಲ್ಲ, ಬಟ್ ನಾನು ಮಾಡಿರೋ ಯಾವುದೇ ಬೆಡ್ಡಲ್ಲಿ ಮೈಸೀಲಿಯಮ್ಮೇ ಬಂದಿಲ್ಲ ಸರಿಯಾಗಿ. ತುಂಬ ಮಿನಿಮಮ್ ಮೈಸೀಲಿಯಮ್ ಅನ್ನೋದು ಬಂದಿದೆ. ಆದರೆ ಮಶ್ರೂಮ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಏನಂದರೆ, ನಮ್ಮ ಆಯಿಸ್ಟರ್ ಮಶ್ರೂಮಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ ಮಶ್ರೂಮು. ಇದು ಬಂದು ನನಗೆ ಗೊತ್ತಿಲ್ಲ ಅಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಒಂದು ತುಂಬ ಪುಟಾಣಿಲೇ ನೆಕ್ಸ್ಟ್ ಡೇ ನಾನು ಹಾರ್ವೆಸ್ಟ್ ಮಾಡೋಣ ಸ್ವಲ್ಪ ದೊಡ್ಡದಾಗಲಿ ಅಂದ್ಕೊಂಡ್ರೆ ಇದು ಡ್ರೈ ಆಗಿಬಿಡುತ್ತೆ. ಸಾಜರ್ ಕಾಜು ಪ್ಲಸ್ ಪಾಯಿಂಟ್ಸ್ ಏನಂದರೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾರ್ಡಿರಲ್ಲ ಅಂತೆ, ಸಾಫ್ಟ್ ಇರುತ್ತಂತೆ. ಬೆಳೆದಿರೋರು ಹೇಳಿರೋದು, ನಾನಂತೂ ಟೇಸ್ಟ್ ಮಾಡಿಲ್ಲ. ಇದನ್ನು ಸಹ ಸೇಲ್ ಮಾಡಿಬಿಟ್ಟೆ. ಇದು ಬಂದು ಇದು ರೇಟ್ ಸ್ವಲ್ಪ 600 ರೂಪೀಸ್ ಇಟ್ಟಿದ್ದೀನಿ ಈ ಸಾಜರ್ ಕಾಜು ಮಶ್ರೂಮ್ದು. ಜನ ತೊಗೊತಾ ಇದ್ದಾರೆ ಸಹ 600 ರೂಪೀಸ್ ಕೆಜಿಗೆ. ಸೊ ಒಂದು ಟ್ರಯಲ್ ಬ್ಯಾಚ್ ಅಂತ ತುಂಬ ಕಡಿಮೆ ಮಟ್ಟದಲ್ಲಿ ನಾನು ಬೆಳೆದಿದ್ದು, ಅಂದರೆ ಒಂದು ಅರ್ಧ ಕೆಜಿನೂ ಬಂದಿರಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಬಂದು ಅದೇ ಎಲ್ಲ ಡಿವೈಸ್ಗಳಲ್ಲಿ ಹೇಳುತ್ತಲ್ಲ, ಫೋನ್ಪೇಯಲ್ಲಿ ಇಷ್ಟು ರಿಸೀವ್ ಮಾಡಿದ್ದೀವಿ, ಪೇಟಿಎಮ್ಮಲ್ಲಿ ಇಷ್ಟು ರಿಸೀವ್ ಮಾಡಿದ್ದೀವಿ ಅಂತ. ಪೇಟಿಎಮ್ಗೆ ನಾನು ಅಪ್ಲೈ ಮಾಡಿದ್ದೆ ಡಿವೈಸ್ಗೋಸ್ಕರ, ಬಂದಿದೆ. ಇದರಲ್ಲಿ ಏನೇನು ಮೈನಸ್ ಇದೆ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನಗೆ. ಇದು ಏನಕ್ಕೋಸ್ಕರ ಅಂದರೆ, ಜಸ್ಟು ಈ ಥರ ಅನೌನ್ಸ್ ಮಾಡುತ್ತಲ್ಲ, ಮನೇಲಿ ನಾನು ಇಲ್ದಿರೋವಾಗ್ಲೂ ಬಂದರೆ ನಮ್ಮ ಅತ್ತೆಯವ್ರಿಗೆ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿಲ್ಲ, ಮಶ್ರೂಮು ಅಮೌಂಟು ಇಸ್ಕೊಳೋದಕ್ಕೆ ಅವಕ್ಕೆಲ್ಲ. ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಆ ಡಿವೈಸ್ನ ಆರ್ಡ್ರ್ ಮಾಡಿದ್ದೆ. ತುಂಬ ಪ್ರೊಸೀಜರ್ಸು, ವೆರಿಫಿಕೇಷನ್ ಎಲ್ಲ ಬರ್ತಾರೆ, ಬೋರ್ಡ್ ಇರಬೇಕು ಅಂತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಟ್ರೈನಿಂಗ್ ಗ್ಲಿಮ್ಸಸ್ ಜೊತೆ ಕೆಲವೊಂದು ಇನ್ಫಾರ್ಮೇಷನ್ ಸಹ ಕೊಡ್ತೀನಿ. ಇಲ್ಲಿ ನಾನು ಪಿಂಕ್ ಆಯಿಸ್ಟರ್ ಮಶ್ರೂಮ್, ಗ್ರೇ ಆಯಿಸ್ಟರ್ ಮಶ್ರೂಮು ಮತ್ತು ಸಾಜರ್ ಕಾಜು ಮಶ್ರೂಮ್, ಇಷ್ಟು ಮಶ್ರೂಮ್ನ ಗ್ರೋ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಶ್ರೂಮ್ ಹಾರ್ವೆಸ್ಟ್ ಮಾಡ್ತಾಯಿದ್ದಾರಲ್ಲ, ಇವರು ಬಂದು ಡಾಕ್ಟರು, ಗೈನಕಾಲಜಿಸ್ಟು, ಇಲ್ಲೇ ನಿಯರ್ ಬೈ ಪ್ಲೇಸಲ್ಲೇ KR ಪುರಂ ಸೈಡೆ. ಇವ್ರಿಗೆ ವೀಕೆಂಡು ಫ್ರೀ ಇರಲ್ಲ ಅಂದ್ಬಿಟ್ಟು ಫ್ರೈಡೇ ರಿಕ್ವೆಸ್ಟ್ ಮಾಡಿದರು ಟ್ರೈನಿಂಗ್ಗೆ. ತುಂಬ ದಿನದಿಂದ ಕೇಳ್ತಾಯಿದ್ರು. ನಾನು ಈ ಸಲ ಫ್ರೈಡೇ, ಅಂದರೆ ಗಣೇಶ ಹಬ್ಬ ಇತ್ತಲ್ಲ, ಆ ವೀಕಲ್ಲಿ ನಾನು ಫ್ರೈಡೇ ಇವ್ರಿಗೆ ಟ್ರೈನಿಂಗ್ಗೆ ಒಪ್ಪಿದ್ದೆ. ಅವ್ರ ಜೊತೆ ಇನ್ನು ಇಬ್ಬರು ಲಾರ್ಜ್ ಸ್ಕೇಲಲ್ಲಿ ಮಾಡೋರು, ವೈಟ್ಫೀಲ್ಡ್ ವರ್ತೂರ್ ಸೈಡು ಫಾರ್ಮ್ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದಾರೆ ಇವಾಗ ಫಾರ್ಮ್ನ. ಅವರಿಬ್ಬರು ಜಾಯ್ನ್ ಆಗಿದ್ದರು. ಅವ್ರ ಜೊತೆ ಈ ಗೈನಕಾಲಜಿಸ್ಟ್ ಯಾರಿದ್ದಾರೋ ಅವರು ಜಾಯ್ನ್ ಆಗಿದ್ದರು. ಇವ್ರು ಯಾವಾಗ ಬಂದಿದ್ರು ಅಂತ ಮರ್ತೋಗಿದೆ, ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಿದ್ದು ಇವರು ಬಂದು ಯೂಟ್ಯೂಬಲ್ಲಿ ತಮ್ನೈಲು ಮತ್ತು ಕಂಟೆಂಟ್ ಕ್ರಿಯೇಟರ್ ಅಂತಾರಲ್ಲ, ಆ ವರ್ಕ್ ಮಾಡ್ತಾಯಿದ್ದಾರೆ. ಆ ಥರ ಅದು ಗೊತ್ತಿದೆ, ಅದು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಯಾವ ರಿಲೇಟೆಡ್ ವರ್ಕ್ ಮಾಡ್ತಾಯಿದ್ದಾರೋ ಮರ್ತೋಗಿದೆ ನನಗೆ. ಇವರು ಸಹ ಬೆಂಗಳೂರಲ್ಲೇ ಒಂದು ಪ್ಲೇಸಲ್ಲಿ, ದೊಡ್ಡಬಳ್ಳಾಪುರಲ್ಲಿ ಅನಿಸುತ್ತೆ, ಫಾರ್ಮ್ ಸೆಟಪ್ಪು ರೆಡಿ ಮಾಡಿಕೊಂಡು ಮಾಡೋಣ ಅಂತಿದ್ದಾರೆ. ಅವ್ರದ್ದೇ ಓನ್ ಪ್ಲೇಸ್ ಇದೆಯಂತೆ, ಅಲ್ಲಿ ಗ್ರೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಟ್ರೈನಿಂಗ್ ಬಂದಿದ್ದರು. ಇವರು ಸಪ್ರೇಟಾಗಿ ಬಂದಿದ್ದರು ಅನಿಸುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ಸ್ ಮರ್ತೋಗ್ಬಿಡ್ತೀನಿ, ಮಧ್ಯ ಫಸ್ಟು ಹೇಳ್ಬಿಡ್ತೀನಿ. ಇಲ್ಲಿ ನನ್ನ ಹತ್ರ ರೀಸೆಂಟಾಗಿ ಟ್ರೈನಿಂಗ್ ತೊಗೊಂಡೋಗಿ, ಜಾನ್ವರಿಲಿ ಟ್ರೈನಿಂಗ್ ತೊಗೊಂಡೋಗಿರೋರು ದೀಪಿಕಾ ಅಂದ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಬಂದು ವರ್ತೂರು, ನಾಗವಾರ, ಮಾರತಳ್ಳಿ, ಹೆಬ್ಬಾಳು, ಯಲಹಂಕ, ಇಷ್ಟು ಕಡೆ, ವರ್ತೂರು, ನಾಗವಾರ, ಮಾರತಳ್ಳಿ, ಹೆಬ್ಬಾಳು, ಯಲಹಂಕ, ಇಷ್ಟು ಕಡೆ ಯಾರಿಗಾದರೂ ಮಶ್ರೂಮ್ ಸೇಲ್ ಮಾಡಬೇಕು ಅಂತಿದ್ದರೆ ಇವರು ಮಶ್ರೂಮ್ ಬೈ ಮಾಡ್ತಾರೆ ನಿಮ್ಮ ಕಡೆಯಿಂದ. ಸೊ ಈ ಏರಿಯಾದಲ್ಲಿ ಯಾರಾದರೂ ಇದ್ದರೆ ಖಂಡಿತ ಕಾಲ್ ಮಾಡಿ. ಯಾಕೆ ತುಂಬ ದಿನದಿಂದ ಅವ್ರು ಕೇಳ್ತಾ ಇದ್ದಾರೆ, ನಾನು ವಿಡಿಯೋ ಹಾಕ್ತೀನಿ ಅಂತ ಹಾಕೋಕ್ಕೆ ಆಗಿಲ್ಲ. ಇನ್ನೊಂದು ವಿಷಯ ಏನಂದರೆ, ಹೊಸಕೋಟೆಯಲ್ಲಿ 2600 ಸ್ಕ್ವೇರ್ ಫೀಟಲ್ಲಿ ಮಾಡಿರೋ ಕೋಳಿ ಫಾರ್ಮ್, ಅದು ಶೆಡ್ಡು 15 ಫೀಟ್ ಹೈಟ್ ಇದೆ, 2600 ಸ್ಕ್ವೇರ್ ಫೀಟು ಜಾಗ, 2 ಏನಂತಾರೆ ವರ್ಕರ್ಸ್ ರೂಮ್ ಇದೆ, ವಾಶ್ರೂಮ್ ಇದೆ, ವಾಟರ್ ಫೆಸಿಲಿಟಿ ಇದೆ, ಕರೆಂಟ್ ಇದೆ. ಕರೆಂಟ್ ಬಿಲ್ ಏನಾದರೂ ಜಾಸ್ತಿ ಬಂದರೆ ಕಟ್ಟಬೇಕಾಗುತ್ತೆ. ವಾಟರ್ ಬಂದು ಏನೂ ಚಾರ್ಜಸ್ ಇರಲ್ಲ. ಇಷ್ಟು ಡೀಟೇಲ್ಸು. 1 lakh ರೂಪಿ ಅಡ್ವಾನ್ಸು, 15,000 ರೂಪೀಸ್ ರೆಂಟ್ ಇವ್ರು ಕೇಳ್ತಾ ಇರೋದು. ಫಾರ್ಮ್ ಸೆಟಪ್ಪು ಆಲ್ರೆಡಿ ರೆಡಿ ಇದೆ, ರೆಡಿ ಫಾರ್ಮ್ ಅವೈಲೇಬಲ್ ಇದೆ. ಯಾರಿಗಾದರೂ ರೆಡಿ ಫಾರ್ಮ್, ಮಶ್ರೂಮ್ ಫಾರ್ಮ್ ಬೇಕಿದೆ
ಇದು ಬಂದು ಇರೋದು ಹೊಸಕೋಟೆಯಲ್ಲಿ. ಇಂಟ್ರೆಸ್ಟ್ ಇರೋರು ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ ಫಾರ್ಮ್ದು ಡೀಟೇಲ್ಸು ನಾನು ಅವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿಕೊಂಡು ಓಕೆ ಅನ್ನಂಗಿದ್ರೆ ರೆಡಿ ಫಾರ್ಮ್ ಇದೆ ಆಲ್ರೆಡಿ. ಎಲ್ಲ ಪಾರ್ಟಿಷನ್ ಎಲ್ಲ ಮಾಡಿ ಫಾಗರ್ ಎಲ್ಲ ಫಿಕ್ಸ್ ಆಗಿದೆ, ಎಲ್ಲ ಫುಲ್ಲು ಫಿಕ್ಸ್ಡ್ ಇದೆ ಎಲ್ಲನೂ. ಚಾಫ್ ಕಟ್ಟರಿಂದ ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇದೆ. ಓನ್ಲಿ ಪ್ಯಾಡಿಸ್ಟ್ರಾ ಒಂದು ಆರ್ಡ್ರ್ ಮಾಡಿ ತರಿಸ್ಕೋಬೇಕಷ್ಟೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ. ಇವಾಗ ಅವರು ಅಂದರೆ ಯಾರಾದರೂ ಒಬ್ಬರು ಮಾತ್ರನೇ ಮಾಡೋಕ್ಕಾಗೋದಿದ್ದು, ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸು, ಯಾರು ಬೇಗ ಕಾಂಟ್ಯಾಕ್ಟ್ ಮಾಡ್ತಾರೋ ಅವ್ರಿಗೆ ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ, ಇನ್ನು ತುಂಬ ಟಾಪಿಕ್ಸ್ ಇರುತ್ತೆ, ತುಂಬ ವಿಷಯಗಳನ್ನ ಹೇಳಿ ಅಂತ ಯೂಟ್ಯೂಬ್ ಮುಖಾಂತರ ಹೇಳಿದ್ದಾರೆ. ಬಟ್ ನಂಗೆ ನೆನಪಿಲ್ಲ ನಿಜವಾಗ್ಲೂ. ಈಗ ತುಂಬ ದಿನ ಆಗೋಗಿದೆ, ಏನೋ ತುಂಬ ಬ್ಯುಸಿ ಇದ್ಬಿಟ್ಟಿದ್ದೀನಿ ನಾನು ಮಶ್ರೂಮ್ ಬಿಸ್ನೆಸ್ಸಲ್ಲಿ ಅಂತ ಹೇಳಲ್ಲ. ತುಂಬ ಕಡಿಮೆ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಮಶ್ರೂಮ್ ರಿಲೇಟೆಡು. ಆದರೂ ಸಹ ಪರ್ಸ್ನಲ್ ಕೆಲಸದಲ್ಲಿ ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ, ಪುಟಾಣಿ ಇರೋದ್ರಿಂದ ಪಿಕಪ್ಪು ಡ್ರಾಪು ಇದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟು ಹೆಚ್ಚಿಗೆ ಮಶ್ರೂಮ್ ರಿಲೇಟೆಡ್ ವರ್ಕ್ ಆಗಲಿ ಆರ್ಡರ್ಸ್ ಆಗಲಿ ಯಾವುದೂ ಸಹ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸನ್ನೇ ಅಪ್ಲೋಡ್ ಮಾಡ್ತಿಲ್ಲ, ನಿಮಗೆ ಗೊತ್ತಿದೆ ಅನಿಸುತ್ತೆ. ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂದರೆ ಯಾವುದು ಆರ್ಡರ್ಸ್ ಅಷ್ಟಾಗಿ ಅಂದರೆ ತುಂಬ ಆರ್ಡರ್ಸ್ ಬಂದುಬಿಡ್ತಾಯಿದೆ ಅಂತ ಹೇಳಲ್ಲ. ಒಂದು ಅಪ್ ಟು 100 kgವರೆಗೂ ಇದು ಸೇಲ್ ಮಾಡ್ತಾಯಿದ್ದೀನಿ ಅಷ್ಟೇ ಅಣಬೆ ಬೀಜ. ಇದಕ್ಕೆ ಮುಂಚೆ ಬಂದು 300ರಿಂದ 500 kgವರೆಗೂ ಅಣಬೆ ಬೀಜ ಸಪ್ಲೈ ಮಾಡ್ತಿದ್ದೆ ತಿಂಗಳಿಗೆ. ಇವಾಗ ಫುಲ್ ಕಡಿಮೆ ಆಗೋಗಿದೆ. ಪರ್ಸ್ನಲ್ ಕೆಲಸಗಳಲ್ಲ ಒತ್ತಡದಿಂದ ಹೆಚ್ಚಿಗೆ ಮಾಡ್ತಾಯಿಲ್ಲ ನಾನು. ಸ್ಟಿಲ್ ಆದರೆ ಏನು ಮಾಡ್ತಾಯಿದ್ದೀನೋ ಅದ್ರ ಬಗ್ಗೆ ಖುಷಿ ಇದೆ. ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ, ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ. ನನ್ನ ಬಾಲ್ಕನಿಲಿ ಫಾರ್ಮ್ ಸೆಟಪ್ ಇರೋದ್ರಿಂದ. ಇದು ಬಂದು ಸಂಡೇ ಟ್ರೈನಿಂಗಲ್ಲಿ ಅಂದರೆ ಎಲ್ಲರೂ ಕೇಳಲ್ಲ, ಕೆಲವರು ಕೇಳ್ತಾರೆ. ಇದು ಉಯ್ಯಾಲೆ ಕಟ್ಕೊತೀವಲ್ಲ ಬ್ಯಾಗ್ಸು ಇಡೋದಕ್ಕೆ ಯಾವ ರೀತಿ ಕಟ್ಕೊಳೋದು ಅಂತ. ನಾನು ಫಸ್ಟ್ ರೂಮ್ ನೀವು ನೋಡಿರ್ತೀರ, ಸ್ಪಾನ್ ರನ್ನಿಂಗ್ ರೂಮು ನಾನು ಕಬೋರ್ಡ್ಸಲ್ಲಿ ಇಟ್ಕೊಳೋದ್ರಿಂದ ಈ ಉಯ್ಯಾಲೆ ಪಾರ್ಟು ಅದರಲ್ಲಿಲ್ಲ. ಬಟ್ ಫ್ರೂಟಿಂಗ್ ರೂಮಲ್ಲಿ ಉಯ್ಯಾಲೆ ಇರೋದ್ರಿಂದ ಉಯ್ಯಾಲೆ ಯಾವ ರೀತಿ ಮಾಡ್ಕೋಬೋದು ಅಂತ ಅವ್ರಿಗೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ಇದನ್ನು ಒಂದ್ಸಲ ನೋಡ್ಕೊಳೋ ಅಷ್ಟರಲ್ಲೇ ಅವ್ರಿಗೆ ಅನಿಸುತ್ತೆ ಇಷ್ಟು ಈಸಿನಾ ಅಂತ. ನಾನಂತೂ 1 ಅವರಲ್ಲಿ ಫುಲ್ಲು ಫಾರ್ಮಲ್ಲಿ ಅಂದರೆ 100 ಸ್ಕ್ವೇರ್ ಫೀಟ್ ಜಾಗ ಅಷ್ಟೇ ಇದು ಹಾಕ್ಕೊಂಡ್ಬಿಡ್ತೀನಿ ಉಯ್ಯಾಲೆ. ಅಂದರೆ ನಾನು ಯಾವಾಗಲೂ ಚೇಂಜ್ ಮಾಡಲ್ಲ, ಇರೋದನ್ನೇ ಯೂಸ್ ಮಾಡ್ಕೊತೀನಿ. ಬಟ್ ಆದರೆ ಯಾವಾಗ ಇದು ಹಳೇದಾಗಿರುತ್ತೆ, ಒಂಥರ ಕಲರ್ ಶೇಡೆಡ್ ಥರ ಆಗೋಗುತ್ತೆ, ಆವಾಗ 6 ಮಂತ್ಸ್ ಒಂದ್ಸಲಿ ಆದರೂ ಏನು ಹಾಕ್ತಾಯಿದ್ದೀನೋ ಈ ಉಯ್ಯಾಲೆಗಳನ್ನ ಫುಲ್ಲಾಗಿ ಕಟ್ ಮಾಡಿಕೊಂಡು ಹೊಸದು ಹಾಕ್ಕೊತೀನಿ. ಇವ್ರು ಕೇಳ್ತಾ ಇರೋದಕ್ಕೆ ಇಲ್ಲಿ ಎಸಿದೆ ಪಾಯಿಂಟ್ ಇದೆ, ಅದಕ್ಕೆ ಅದು ಈಸಿ ಇದೆ, ಅದು ಗ್ರಿಲ್ಲು ಅದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬೆಡ್ಸ್ ಕೂರಿಸ್ಕೋಬೇಕು, ಯಾವ ರೀತಿ ಇದು ಉಯ್ಯಾಲೆ ರೆಡಿ ಮಾಡಬೇಕು ಅಂತ. ಇದನ್ನು ಹೇಳ್ತಾ ಮತ್ತು ಸ್ಪಾನ್ ಯಾರಿಗಾದರೂ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲೇ ಹುಲ್ಲಿದೆ ಅಂತ ರೀಸೆಂಟ್ ಟೈಮಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ, ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು, ನಂಬರ್ ಕೊಡ್ತಾಯಿದ್ದೀನಿ. ರೇಟ್ ಎಲ್ಲ ನೀವೇ ಮಾತಾಡ್ಕೊಬೇಕು. ಇವಾಗಲೂ ಸಹ ರಿಕ್ವೈರ್ಮೆಂಟ್ ಅಂದರೆ ಪ್ಯಾಡಿಸ್ಟ್ರಾ ಅವೈಲೇಬಲ್ ಇದೆ ಅಂತ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ಯಾಡಿಸ್ಟ್ರಾ ಯಾರಿಗಾದರೂ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೀನಿ. ಕಾಲ್ ಮಾಡಿ ಕೇಳೋ ಅವಶ್ಯಕತೆಯೂ ಇಲ್ಲ, ಜಸ್ಟ್ ಒಂದು SMS ಹಾಕಿದ್ರೆ ಅವ್ರ ನಂಬರ್ ಕೊಡ್ತೀನಿ, ಯಾವ ಊರು ಅಂತ ಮೆನ್ಷನ್ ಮಾಡಿ. ಧನ್ಯವಾದಗಳು.